ನಟರಾಜಗೌಡ್ರೆ, ನಂಜೇಗೌಡ್ರು ಇವತ್ತು ಹೇಳ್ತಾರೆ ಮಾಲೂರಿನ ವಿಚಾರದಲ್ಲಿ, ಅವ್ರ ಕ್ಷೇತ್ರದಲ್ಲಿ ಬಣಗಳನ್ನು ಮಾಡ್ಕೊಂಡು ಇಲ್ಲಿ ಮುನಿಯಪ್ಪನವ್ರು ಓಡಾಡ್ತಾ ಇದ್ರು. ನಾನು ಕಡಿಮೆ ಮಾರ್ಜಿನಲ್ಲಿ ಗೆಲ್ಲೋ ಪರಿಸ್ಥಿತಿಗೆ ಆಗೋಯ್ತು ಇವ್ರು ಬಣಗಳಿಂದಾಗಿ. ಬಣಗಳನ್ನ ಇಲ್ಲಿ ನೀವು ಅಂತ ಹೇಳ್ತೀರಾ, ಅಲ್ಲಿ ನೋಡಿದ್ರೆ ಅವ್ರು ಬಣಗಳನ್ನ ಮಾಡ್ಕೊಂಡು ಓಡಾಡ್ತಾ ಇದ್ರು ಅಂತ ಹೇಳಿ. ಬಣಗಳಂದ್ರೆ ಯಾವ್ದು ಗೊತ್ತಾ? ಯಾವುದು? ಈ ಹುಲ್ಲಿನ ಬವಣೆನ ಹಾಸನ JDS ಮತ್ತೆ ರಾಮನಗರ JDS ಅಂತಲ್ಲ, ಅದು ಬಣ ಅಂತಾರೆ. ಆಮೇಲೆ ನಾಗಪುರದ ಬಿಜೆಪಿ, ಕರ್ನಾಟಕದ ಬಿಜೆಪಿ ಅಂತಲ್ಲ, ಅದನ್ನ ಬಣ ಅಂತಾರೆ. ಯಾವ್ದೋ ಆ ಸ್ಥಳೀಯ ಮಟ್ಟದಲ್ಲಿ ಒಂದು ಜಿಲ್ಲೆಯಲ್ಲಿ ಕೆಲವು ಕಾರ್ಯಕರ್ತರು ಸಣ್ಣ ಪುಟ್ಟ ಸಮಸ್ಯೆಗಳು ಅಸಮಾಧಾನಗಳಿಗೆ ಏನು ಬಣನಲ್ಲೇ ಆಗ್ತದಿಲ್ಲ. ಈಗ 7 ಬಾರಿ ಗೆದ್ದಿದ್ದು ಮುನಿಯಪ್ಪ ಅವರು 7 ಬಾರಿ ಗೆದ್ದಿದ್ರು. ಯೂನಿಯನ್ ಮಿನಿಸ್ಟರ್ ಆಗಿದ್ರು. ರಮೇಶ್ ಕುಮಾರ್ ಅವರು ಗೆದ್ದಿದ್ರು, ಇಲ್ಲಿ ಸ್ಪೀಕರ್ ಕೂಡ ಆಗಿದ್ರು, ಮಂತ್ರಿ ಕೂಡ ಆಗಿದ್ರು, ಆರೋಗ್ಯ ಸಚಿವರು ಕೂಡ ಆಗಿದ್ರು ಕಳೆದ ಸರ್ಕಾರದಲ್ಲಿ. ಅದೆಲ್ಲ ಒಟ್ಟಾಗಿದ್ದಾಗಲೇ ಹಂಗೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗೋದು. ಆಮೇಲೆ ಈಗಲೂ ಕೂಡ ಈಗ ಸುಧಾಕರ್ ಬಹಿರಂಗವಾಗಿ ಹೇಳ್ಬೇಕಾಗಿತ್ತು ರಮೇಶ್ ಕುಮಾರ್ ಪರಮೇಶ್ವರ್ ಅವ್ರು ಯಾಕೆ ಕೇಳ್ಕೊಳ್ಬೇಕಾಗಿತ್ತು? ಅವರು ಹೇಳಿದ್ದಾರೆ, ಪರಮೇಶ್ವರ್ ಅವರು ಅವರು ಹೇಳಿದ್ದಾರೆ ಹಿಂದಿನ ಚುನಾವಣೆಗಳಲ್ಲಿ ಸೋಲು ಬಂದಾಗ ಅವ್ರಿಗೆ ಅವಾಗ ಒಂದು ಬೇಸರ ಆಗುತ್ತೆ. ಬೇಸರನ ಯಾರ ಮೇಲೋ ವ್ಯಕ್ತಪಡಿಸಿದ್ರು ಪ್ರಯೋಜನ ಬರೋದಿಲ್ಲ. ಅದು ಆಕ್ಚುಲಿ ಕಾಂಗ್ರೆಸ್ ಅಲ್ಲಿ ಏನಂದ್ರೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇದ್ದೇ ಇರ್ತವೆ ಚುನಾವಣೆ ಸಮಯದಲ್ಲಿ ಅಥವಾ ಸೀಟ್ ಹಂಚಿಕೆ ಸಮಯದಲ್ಲಿ, ಕ್ಷೇತ್ರದಲ್ಲಿ, ಸ್ಥಳೀಯ ಮಟ್ಟದಲ್ಲಿ, ಲೋಕಸಭಾ ಕ್ಷೇತ್ರದಲ್ಲಿ, ವಿಧಾನಸಭಾ ಕ್ಷೇತ್ರದಲ್ಲಿ. ಆದ್ರೆ ಚುನಾವಣೆ ಅಂತ ಬಂದಾಗ ಮಾನ್ಯ ಡಿ ಕೆ ರಾಜೀನಾಮೆ ಕೊಡಕ್ ಬಂದಿರೋದೆಲ್ಲ ಒಂದು ಡ್ರಾಮಾ. ನೋಡ್ರಿ, ಅದು ವೈಯಕ್ತಿಕ ಅವ್ರ ತೀರ್ಪುಗಳು, ನಿರ್ಧಾರಗಳು ಮತ್ತೆ ಅವರ ವಿಚಾರಗಳು. ಅದನ್ನ ಅದು ಇಡೀ ರಾಜ್ಯದ ಪಕ್ಷದ ಮೇಲೆ ಅಥವಾ ಇದ್ರ ಮೇಲೆ ಅಲ್ಲ, ಅಲ್ಲಿನ ಆ ಸ್ಥಳೀಯ ಮಟ್ಟದ ಏನು ಕೋಲಾರಕ್ಕೆ ಸೀಮಿತವಾದದ್ದು. ಅದನ್ನ ಇತ್ಯರ್ಥ ಮಾಡೋಕ್ಕೆ ನಮ್ಮ ಮಾನ್ಯ ಅಧ್ಯಕ್ಷರು ಮತ್ತೆ ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರ್ ತುಂಬಾ ಪ್ರಬಲರಿದ್ದಾರೆ. ಅವರು ಕರೆಸಿ ಇತ್ಯರ್ಥ ಮಾಡ್ತಾರೆ. ಇದು ಸಮಸ್ಯೆನೇ ಅಲ್ಲ. ಆದ್ರೂ ಕೂಡ ಅವರು ಅದೇನು ಪ್ರಯತ್ನ ಮಾಡಿದ್ದಾರೆ ಅದು ಅಂತಹ ಒಳ್ಳೆ ಶಿಸ್ತಲ್ಲ. ಪಕ್ಷದ ಆಂತರಿಕವಾಗಿ ಚರ್ಚೆ ಮಾಡಿದ್ರೆ ಅದು ಶಿಸ್ತಲ್ಲ. ಅದನ್ನ ಅಧ್ಯಕ್ಷರು ಇವತ್ತು ಕರೆದು ನೈಟ್ ರಾತ್ರಿ 10 ಗಂಟೆಗೆ ಕರೆದು ಎಲ್ಲರೂ ಮೀಟಿಂಗ್ ಇಟ್ಟಿದ್ದಾರೆ, ಚರ್ಚೆ ಮಾಡಿ ತೀರ್ಮಾನ ಮಾಡಿ ಇತ್ಯರ್ಥ ಮಾಡ್ತಾರೆ. ಇದು ದೊಡ್ಡ ಮಟ್ಟದಲ್ಲ. ನಿಜವಾದ ಸಮಸ್ಯೆ ಬಿಜೆಪಿನಲ್ಲಿದೆ, JDS ನಲ್ಲಿದೆ. ಎಷ್ಟು ಒಬ್ರನ್ನೊಬ್ರು ಈಗ 17 ಜನಕ್ಕೆ ಟಿಕೆಟ್ ಅವ್ರು ತಪ್ಪಿಸ್ತಾ ಇದ್ದಾರಲ್ಲ. ಏನೋ 3 ಜನ ಗೆದ್ದಿರೋರಿಗೆ JDS ಬಿಟ್ಕೊಟ್ಬಿಟ್ಟಿದ್ದಾರೆ. ಮಂಡ್ಯ ಈಗ ಅವ್ರಿಗೆ ತೀರ್ಮಾನ ಮಾಡೋಕ್ಕಾಗಲ್ಲ. ಅಂಬರೀಷ್ಗೆ ಅವಮಾನ ಮಾಡ್ದಂಗೆ ಅದು. ಗೆದ್ದಂಥವ್ರು, ಇಂಡಿಪೆಂಡೆಂಟ್ ಗೆದ್ದಂಥವ್ರಿಗೆ ಟಿಕೆಟ್ ಬಿಜೆಪಿ ಸೇರಿಸ್ಕೊಂಡು ಅವ್ರಿಗೆ ಅವಮಾನ ಮಾಡಿಬಿಟ್ರು. ಈ ಸದಾನಂದ ಗೌಡ್ರಿಗೆ ಮುಖ್ಯಮಂತ್ರಿ ಆದವ್ರಿಗೆ ಅವಮಾನ ಮಾಡಿಬಿಟ್ರು. ಪ್ರತಾಪ್ ಸಿಂಹನ್ಗೆ ಅಲ್ಲಿ ಅವಮಾನ ಮಾಡಿದ್ರು, ಮುಳುಗು ಮಾಡಿದ್ರು. ಇದು ಬಿಜೆಪಿನಲ್ಲಿ ಆಗುವಂತ ಸಿಗದೆ 2 ಸೀಟು ಮಕ್ಳು ಬಿಟ್ಟರೆ ಬೇರೆ ಕಾರ್ಯಕರ್ತರು ಕೊಡೋದಿಲ್ಲ. ನಾವು ಅಟ್ಲೀಸ್ಟ್ ಅಲ್ಲಿ ಲಕ್ಷ್ಮಣ್ ನಿಂತಿದ್ದಾರೆ, ಇಲ್ಲಿ ಪ್ರೊಫೆಸರ್ ರಾಜೀವ್ ಗೌಡ್ರು ನಿಂತಿದ್ದಾರೆ ನಾರ್ತ್ ಅಲ್ಲಿ. ಈ ತರ ನಮ್ಮ ಅಲ್ಲ, ಇವನ್ ಹೇಳೋದು ನಂಗೆ ನಿಜ ನಗು ಬರ್ತೇವೆ. ಕ್ಯಾಬಿನೆಟ್ ದರ್ಜೆ ಸಚಿವರು ರಾಜೀನಾಮೆ ಕೊಡಕ್ ಹೋಗ್ತಾರೆ, ಒಬ್ರು ಕ್ಯಾಬಿನೆಟ್ ದರ್ಜೆ ರಾಜಕೀಯ ಕಾರ್ಯದರ್ಶಿ ರಾಜೀನಾಮೆ ಕೊಡೋಗ್ತಾರೆ. ಇದು ಸಣ್ಣ ಭಿನ್ನಮತ ಅಂತ ಎಷ್ಟು ಚೆನ್ನಾಗಿ ಜನರನ್ನ ಮೂರ್ಖರು. ನೀವು ಮಾತಾಡ್ಬೇಕಾದ್ರೆ ಬಗ್ಗೆ ಹೇಳ್ಬಿಡಿ ಒಂಚೂರು. ಹಂಗೇನೆ ಮಾತು ಮುಂಚೆ ಸದಾನಂದ್ರಿಗೆ, ಪ್ರತಾಪ್ ಸಿಂಹಗೆ ನಾವು ಟಿಕೆಟ್ ಯಾರ ಕೊಡ್ತೀವಿ ಅನ್ನೋದು ನಮ್ಮ ಪಕ್ಷದ ತೀರ್ಮಾನ. ನೀವು ಮುನಿಯಪ್ಪನ್ ಕೊಡ್ತೀರಾ ಅಥವಾ ಮುನಿಯಪ್ಪ ಶಿಷ್ಯನ್ ಕೊಡ್ತೀರಾ ನಾವು ಪ್ರಶ್ನೆ ಮಾಡಿಲ್ಲ. ಅದು ನಿಮಗೆ ಸಂಬಂಧ ಪಡದ ವಿಚಾರ. ನಿಮಗೆ ಮಾಜಿ ಮುಖ್ಯಮಂತ್ರಿ ಬೇಜಾರಾಗ ಅವ್ರಿಗೆ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಒಬ್ರು ನೀವು ನಾಳೆ ವೀರಪ್ಪ ಮೊಯ್ಲಿ ನಿಮ್ಗೆ ಇದೇ ಮಾತಾಡ್ತಾರೆ. ಅವಾಗ 84 ವರ್ಷ ವಯಸ್ಸಾಗಿದೆ ಅಟ್ಲೀಸ್ಟ್. ಅದೇ ವಯಸ್ಸಾದವ್ರು ನೀವು ಮೂಲಗುಂಪು ಮಾಡ್ತೀರಾ ಅಂತ ಆಯ್ತು. ಅದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಟಿಕೆಟ್ ಕೊಟ್ಟಿಲ್ಲ. ನೀವು 83 ಆಯ್ತು ಮಲ್ಲಿಕಾರ್ಜುನ್ ರಾಷ್ಟ್ರೀಯ ಎಲೆಕ್ಷನ್ ನಿಂತ್ಕೊಳ್ಳಲ್ಲ, ಸೋನಿಯಾ ಗಾಂಧಿ ಎಲೆಕ್ಷನ್ ನಿಂತ್ಕೊಳ್ಳಲ್ಲ, ಚುನಾವಣೆ ರಾಹುಲ್ ಗಾಂಧಿ ಟಿಕೆಟ್ ಕೊಡಲಿಲ್ಲ. ಉಪರಾಷ್ಟ್ರಪತಿ ಮಾಡಿದ್ರ ನೀವು? ಅವೆಲ್ಲ ಬಿಟ್ಟು ಮಿಕ್ಕಿದೆಲ್ಲ ಆಗಿದ್ರು. SM ಕೃಷ್ಣ ಅವರು ಅವ್ರನ್ನ ಕರ್ಕೊಂಡೋಗಿ ಏನೂ ಮಾಡಿದಾಗ ಮೂಲೆಗೂ ಮಾಡ್ಬಿಟ್ರು. ಚುನಾವಣೆ ಪ್ರಚಾರಕ್ಕೆ ಬಂದ್ರಲ್ಲ, ವಿಧಾನ ಪರಿಷತ್ ಸ್ಥಾನನೇ ಬಿಟ್ಬಿಟ್ರು. ನಿಮ್ದು ಎಷ್ಟು ಗಲೀಜಿದೆ ಅನ್ಬಿಟ್ಟು ಸುಮ್ನೆ ನೋಡಿ ಅವಮಾನ ಮಾಡಿದಾಗ ಕಣ್ಣೀರ್ ಹಾಕ್ತಾ ಇದ್ರು. ನಾವು ಅವ್ರನ್ನ ಗೌರವ ಕೊಟ್ಟು ಅವ್ರನ್ನ ಉಳಿಸಿದೀವಿ, ಅವ್ರನ್ನ ಗೌರವ ಕೊಟ್ಟು ಉಳಿಸಿದೀವಿ. ಅವತ್ತು ಅವರು ವಿಧಾನಸಭೆ
ಒಂದ್ ಸೆಕೆಂಡ್ ನಿಮ್ಮ ನೀವು ದ್ವಂದ್ವ ಪಾಪ ದ್ವಂದ್ವತನ. ಅಲ್ಲ ಜಗದೀಶ್ ಶೆಟ್ಟರ್ ಅವ್ರು ಕಣ್ಣೀರ್ ಹಾಕಿದ್ದನ್ನ ತಂದು ಅವ್ರು ಸಮಾಧಾನ ಮಾಡಿದ್ರಲ್ವಾ, ಪಾಪ ಅವ್ರು ವಾಪಸ್ ಹೋದ್ಮೇಲೆ ಅವ್ರು ಒಂದೇ ಮಾತು ಹೇಳ್ತಾ ಇದ್ದಿದ್ದು, ಅಲ್ಲಿ ಸಿದ್ದರಾಮಯ್ಯ ಅವ್ರದ್ದು ಬಣ ಇದೆ, ಅಲ್ಲಿ ಡಿ ಕೆ ಶಿವಕುಮಾರ್ ಅವ್ರ ಬಣ ಇದೆ, ಸುದ್ದಿಗೋಷ್ಠಿ ಮಾಡಿ ನೇರವಾಗಿ ಮಾತಾಡಿದ್ದಾರೆ ಜಗದೀಶ್ ಶೆಟ್ಟರ್ ಅವರು. ಬಿಜೆಪಿಗೆ ಹೋಗಿದ ತಕ್ಷಣ ಬಿಜೆಪಿ ಬುದ್ಧಿ ಬಂದ್ಬಿಡ್ತಾರೆ. ಅದು ಹಂಗೇನೆ ನಾವು ಇಲ್ಲಿ ಇದ್ದಾಗ ನೋಡಿ, ಸೋತ್ರು ಕೂಡ ಅವರು MLA ಸೋತ್ರು ಕೂಡ MLC ಮಾಡಿ ಸರಿಯಾದ ಗೌರವವನ್ನು ಅವ್ರು ಕೊಟ್ಟಿದ್ದೇವೆ. ಅಲ್ಲ ಅಲ್ಲಿ ಅಸೆಂಬ್ಲಿ ಇದಕ್ಕೆ ಅಸಮರ್ಥರಾಗಿದ್ರು, ಈಗ ಬಂದ ತಕ್ಷಣ ನೀವು ಪಾರ್ಲಿಮೆಂಟ್ ಸಮರ್ಥರಾಗೋದ್ರಾ? ಅಭ್ಯರ್ಥಿನೇ ಇಲ್ಲ ಇವತ್ತು. ನಿಮ್ಮ ಶಾಸಕರ ಯಾರಿದ್ದಾರೆ ಅಭ್ಯರ್ಥಿಗಳು ನಿಮ್ಮಲ್ಲಿ? ಎಲ್ಲಾ ಕಡೆ ಸೌಮ್ಯ ರೆಡ್ಡಿ. ಮಂಡ್ಯದಲ್ಲಿ ಸುಮಲತಾಗೆ ಯಾಕೆ ಟಿಕೆಟ್ ಕೊಡ್ತಿಲ್ಲ ಅಂತ ಹೇಳಿ ನೀವು, ಅಂಬರೀಶ್ ಅವರಿಗೆ ಯಾಕೆ ನೀವು ಅವಮಾನ ಮಾಡ್ತಿದ್ರ ಅಂತ ಹೇಳಿ ನೀವು, ಶ್ವೇತಾ ಯಾದವ್ ಅವರೇ, ಅರುಣ್ ಅವರೇ, ನನ್ನ ಒಂದು ಪಾಯಿಂಟ್ಗೆ ನಟರಾಜ್ ಗೌಡ್ರು ಈಗ ಉತ್ತರ ಕೊಡಬೇಕು. ನೀವು ಅಭ್ಯರ್ಥಿಗಳು, ಸಮರ್ಥ ಅಭ್ಯರ್ಥಿಗಳು ನಿಮ್ಮಲ್ಲಿ ತುಂಬಿ ತುಳುಕ್ತಿದ್ದಾರೆ, ಕರೆಕ್ಟ್. ಈಗ ನೀವು ಹೇಳೋ ಪ್ರಕಾರ ಜಗದೀಶ್ ಶೆಟ್ಟರು ಅವ್ರಿಗೆ ಬಿಜೆಪಿಗೆ ಬಂದ ತಕ್ಷಣ ಬಿಜೆಪಿ ಬುದ್ಧಿ ಬರುತ್ತೆ, ಕಾಂಗ್ರೆಸ್ ಬಂದ ತಕ್ಷಣ ಕಾಂಗ್ರೆಸ್ ಬುದ್ಧಿ ಬರುತ್ತೆ ಅಂತ ಹೇಳ್ತಿದ್ದೀರಾ. ಸರಿ, ಸದಾನಂದ ಗೌಡ್ರ ಬಗ್ಗೆ ಇಷ್ಟೊಂದು ಒಲವು ಪ್ರೀತಿ ಉಕ್ಕಿ ಅರಿತಿದೆಯಲ್ಲ ನಿಮಗೆ, ಅವರು ಟಿಕೆಟ್ ವಂಚಿತರು, ಅವ್ರ ಅಸಮಾಧಾನ ಇತ್ತು, ಬಿಜೆಪಿ ಅವ್ರು ಸರಿ ಮಾಡ್ತಿದ್ರು, ನೀವ್ ಯಾಕೆ ಹೋಗಿದ್ರಿ ಅವ್ರನ್ನ ಕರೆಯಕ್ಕೆ ನಿಮ್ ಪಕ್ಷಕ್ಕೆ? ಒಂದ್ ಸೆಕೆಂಡ್ ಲೆಟ್ ಮಿ ಕಂಪ್ಲೀಟ್. ಅದು ಇದು ನಿಜ ಅಲ್ಲ, ನಿಜ ಅಲ್ಲ. ಅಸಮಾಧಾನ ಹೊರಗಡೆ ಬಂದ 25 ಕ್ಷೇತ್ರಗಳಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ಕಾರ್ಯಕರ್ತರು, ಎಲ್ಲಾ ಹಂತದ ಕಾರ್ಯಕರ್ತರು ನಮ್ಮ ಕಚೇರಿ ಮುಂದೆ ನಿಂತವ್ರೆ ಅರ್ಜಿ ಇಟ್ಕೊಂಡು ಸೇರ್ಸ್ಕೊಳ್ಳಿ ಅಂತ. ನಾವು ಬಹಳ ಒಳ್ಳೇದು. ಕೇಳಿಸ್ಕೊಳ್ಳಿ, ಈ ಬಾರಿ ಚುನಾವಣೆ ಇದೆಯಲ್ಲ, ನಿಮ್ಮ ಅಧಿಕ ಆತ್ಮವಿಶ್ವಾಸ ಈ ಬಾರಿ ನಿಮ್ಮನ್ನ ಮುಳುಗಿಸಿದೆ. ಸಿಂಗಲ್ ಡಿಜಿಟ್ ಬಿಜೆಪಿ 4 ಸೀಟು, ಜೆಡಿಎಸ್ ಶೂನ್ಯ. ಇದು ಕರ್ನಾಟಕ ಬಹಳ ಎಕ್ಸ್ಪರ್ಟ್ ಇದ್ದೀರಾ. ಚುನಾವಣಾ ಕಳೆದ ಬಾರಿ 20 ತೆಗಿತೀವಿ, 10 ಚುನಾವಣೆ ನೋಡಿದ್ದೀವಿ. ಈ ಬಾರಿ ಕಾಂಗ್ರೆಸ್ಗೆ ಸಂಪೂರ್ಣ ಜನಮತ ಇದೆ, ಕಾಂಗ್ರೆಸ್ಗೆ ಸಂಪೂರ್ಣ ಜನ ಬೆಂಬಲ ಇದೆ. ಹಂಗಾಗಿ 20 ಸೀಟು ನಿರಾಯಾಸವಾಗಿರ್ತೀವಿ ನಾವು, ನಿರಾಯಾಸವಾಗಿರ್ತೀವಿ. ಬಿಟ್ರೆ ಬೇರೆ ಏನು ಇವ್ರು ಹೇಳ್ತಾರೆ ಸಣ್ಣ ಸಣ್ಣ ಅಸಮಾಧಾನ ಅಂತಾರೆ. ಸಚಿವರ ಕಾರ್ಯಕ್ರಮದಲ್ಲಿ ಕುರ್ಚಿ ಮುರಿದೋಗೋ ತರ ಹೊಡೆದಾಡ್ತಾರೆ, ಅದು ಸಣ್ಣ ಸಣ್ಣ ಅಸಮಾಧಾನ. ಅದನ್ನ ಹೇಳ್ಬೋದು ನೀವು, ಸಣ್ಣ ಸಣ್ಣ ಅಸಮಾಧಾನ ಅಂತ. ಕೊಪ್ಪಳದಲ್ಲಿ ಬಿಜೆಪಿ ಕಚೇರಿ ಧ್ವಂಸ ಮಾಡ್ಬಿಟ್ಟವ್ರೆ ರೀ, ಅದಕ್ಕೆ ಬಿಜೆಪಿ ಅವ್ರ ಉತ್ತರ ಕೊಡ್ತಾರೆ. ನೀವಿಬ್ರು ಒಟ್ಟಿಗಿದ್ದೀರಾ, ನೀವಿಬ್ರು ಮಂಡ್ಯದಲ್ಲಿ ಗೊತ್ತಾ, ಜೆಡಿಎಸ್ ನ ಕಾರ್ಯಕರ್ತರು ಇವತ್ತು ಯಾರು ಇಲ್ಲ ಮಂಡ್ಯದಲ್ಲಿ. ಪ್ರಬಲರಿದ್ದೀರಿ ಅಂತ ಲಾಸ್ಟ್ ಶಿವಮೊಗ್ಗದಿಂದ ನಮ್ಮ ಮಧು ಬಂಗಾರಪ್ಪನವರು ಅಭ್ಯರ್ಥಿ ಎಲ್ಲಿಂದಾಗಿದ್ರು ಜೆಡಿಎಸ್. ನಾವು ಸೆಕೆಂಡ್ ಲೆವೆಲ್ ಅಲ್ಲಿ ಇದ್ದವ್ರು, ನಾವು ನೀವೆಲ್ಲಿದ್ರಿ? ಆಯ್ತು ಹೇಳಿ, ಅದಕ್ಕೆ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಕೂಗಾಟ ಕಿರ್ಚಾಟ ಎಲ್ಲ ಅವರೇ ಇದ್ದಾರೆ. ಗೀತಾ ಶಿವರಾಜ್ ಕುಮಾರ್ ಅವರು ಅವರೇ ಅರುಣ್, ಇನ್ನೊಂದು ವಿಷಯ, ರಾಜಣ್ಣ ಅವರು ಇವತ್ತು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಸ್ಟೇಜ್ ಮೇಲೆ. ಹಾಸನಲ್ಲಿ ಒಂದು ಕಾರ್ಯಕರ್ತರ ಸಭೆಯಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಏನಂತ ಅಂದ್ರೆ ಎಲ್ಲ ಬಾಡಿಗೆ ಗಿರಾಕಿಗಳು ಅಂತ ಕಾರ್ಯಕರ್ತರಿಗೆ ಹೇಳಿದ್ದಾರೆ. ಹೌದು, ಅದು ಒಂದು ಸ್ಟೇಟ್ಮೆಂಟ್ ಆಗಿದೆ. ಹಾಗಾದ್ರೆ ನೀವ್ ಯಾರು? ಅದನ್ನ ಸ್ವಲ್ಪ ಅವರು ಆತ್ಮಾವಲೋಕನ ಮಾಡ್ಕೋಬೇಕು. ಬಾಡಿಗೆ ಗಿರಾಕಿಗಳು ಅಂದಾಗ ನಾವೆಲ್ಲಿದ್ವಿ, ನಾವೆಲ್ಲಿಂದ ಬಂದ್ವಿ, ನಾವೆಲ್ಲಿಗೆ ಬಾಡಿಗೆದಾರರಾಗಿದ್ದೀವಿ ಅನ್ನೋದನ್ನ ಯೋಚನೆ ಮಾಡಬೇಕು. ನಿಮ್ಮಲ್ಲಿರೋಂಥ ದೊಡ್ಡ ದೊಡ್ಡ ನಾಯಕರು ಎಲ್ಲರ ಮೇಲೆ ನಮಗೆ ತುಂಬ ಗೌರವ ಇದೆ, ಹಿರಿಯರವರು. ಆದರೆ ಅವರು ಬಳಸೋವಂಥ ಭಾಷೆ, ಕಾರ್ಯಕರ್ತರು ನಡೆಸ್ಕೊಳ್ಳೋವಂಥ ರೀತಿ ಇದೆಯಲ್ಲ, ಅದನ್ನು ಖಂಡಿತವಾಗ್ಲೂ ನಮ್ಮ ಪಾರ್ಟಿ JDS ನೋಡಿ ಕಲ್ತ್ಕೋಬೇಕು. ನಮ್ಮಲ್ಲಿ ಕಾರ್ಯಕರ್ತರಿಗೆ ಗೌರವನೂ ಕೊಡ್ತೀವಿ. ಕೆಲವೊಂದು ಈಗ ನೀವು ಮಂಡ್ಯ ವಿಚಾರ ಹೇಳ್ತಿದ್ದೀರಲ್ಲ, ಹೌದು, ಸುಮಲತಾ ಅವರಿಗೆ ರೇವಣ್ಣ ಏನಂದ್ರು? ಮೋಸ ಮಾಡ್ಬಿಟ್ರಿ ಅಂಬರೀಷ್ಗೆ. ಸುಮಲತಾ ಅಂಬರೀಷ್ ಅವ್ರಿಗೆ ನೀವು ಮೋಸ ಮಾಡಿದ್ದೀರಿ. ಆಮೇಲೆ ನೀವು ಕಾರ್ಯಕರ್ತರಿಗೆ ಇದ್ರಲ್ಲ, ಹಾಸನಲ್ಲಿ ಕಾರ್ಯಕರ್ತರ ಟಿಕೆಟ್ ಕೊಟ್ಟಿರೋದು ನೀವು. ಕಾರ್ಯಕರ್ತರು ದುಡ್ಡು ತಗೊಂಡೋಗ್ಬೇಕಂತೆ. ಪ್ರಜ್ವಲ್ ಸೂಟ್ ಕೇಸ್ ತರಬೇಕು ನಮ್ಮಲ್ಲಿ. ಪ್ರಜ್ವಲ್ ಮಾತೇನ್ ಗೊತ್ತಾ, ನಮ್ಮಲ್ಲಿ ಸೂಟ್ ಕೇಸ್ ಆದ ಕಾರಣ ಜಾಸ್ತಿ.
ಕೇವಲ ಕುಟುಂಬ ರಾಜಕಾರಣ, ಜಾತಿ ರಾಜಕಾರಣ ಅಲ್ಲ, ಸೂಟ್ಕೇಸ್ ರಾಜಕಾರಣ ಇದೆ ಅಂತ ಪ್ರಜ್ವಲ್ ಹೇಳಿದ್ರು. ಅದು ನಿಮ್ಮ ಪರಿಸ್ಥಿತಿ. ನಿಮ್ಮ ಪರಿಸ್ಥಿತಿ ಹೆಂಗೆ ಅಂದ್ರೆ ಪ್ರಜ್ವಲ್ ಹೇಳಿದ್ರು ಕುಟುಂಬ ರಾಜಕಾರಣ, ಜಾತಿ ರಾಜಕಾರಣ ಮಾತ್ರ ಅಲ್ಲ, ಸೂಟ್ಕೇಸ್ ರಾಜಕಾರಣ ಇದೆ. ನಮ್ಮಲ್ಲಿ ಸೂಟ್ಕೇಸ್ ರಾಜಕಾರಣಕ್ಕೆ ಅತಿ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಅಂತ ಹೇಳಿ ಕುಮಾರಸ್ವಾಮಿ ಅವ್ರ ಮೇಲೆ ನೇರವಾಗಿ ಪ್ರಜ್ವಲ್ ಆರೋಪ ಮಾಡಿದ್ದಾರೆ. ಒನ್ ಮೋರ್ ಪಾಯಿಂಟ್, ಇವರಲ್ಲಿ ಅಭ್ಯರ್ಥಿಗಳಿಲ್ಲ, ಆದ್ರೆ ಇರೋರ್ಗೆ ಟಿಕೆಟ್ ಕೊಡಕ್ ಶಕ್ತಿ ಇಲ್ಲ, ಸಚಿವರೇ ಬೇಕು. ಇನ್ನು ಅದ್ರಲ್ಲಿ ಬೇರೆ ಆಪರೇಷನ್ ಅಸ್ತ, ಆ ಪಾರ್ಟಿಯಿಂದ ಈ ಪಾರ್ಟಿಯಿಂದ ಕರ್ಕೊಂಡು ತುಂಬ್ಕೋತಾ ಇದಾರೆ. ಏನ್ ತಂಡೋಪತಂಡವಾಗಿ ಬರ್ತಾ ಇದ್ದಾರೆ ಕಾಂಗ್ರೆಸ್ಗೆ. ಬರ್ಲಿ ಬನ್ನಿ. ಒಂದು ವಿರಾಮ ತಗೊಳ್ಬೇಕು. ನಟರಾಜೇಗೌಡರು ಎಷ್ಟು ಬ್ಯೂಟಿಫುಲ್ ಆಗಿ ಹೇಳ್ತಾರೆ, ತಂಡೋಪತಂಡವಾಗಿ ಬರ್ತಾ ಇದ್ದಾರೆ ಅಂತೇಳಿ. ಯಾಕೆ ರಾತ್ರಿ ಫೋನ್ ಮಾಡಬೇಕು? ಲೀಡರ್ಸ್ಗಳು ಅಸಮಾಧಾನ ಆದ ತಕ್ಷಣ ರಾತ್ರಿ ಫೋನ್ ಮಾಡೋದು, ಅದು ತಂಡೋಪತಂಡವಾಗಿ ಬರೋದಾ ಅಥವಾ ತಂಡೋಪತಂಡವಾಗಿ ಕರೆಸಿಕೊಳ್ಳೋದಾ? ಒಳ್ಳೆ ಇಂಟ್ರೆಸ್ಟಿಂಗ್ ಆಗಿದೆ, ಚೆನ್ನಾಗಿ